ಕೊಪ್ಪಳದಲ್ಲಿ ದಲಿತರ ದೌರ್ಜನ್ಯದ ಕೇಸ್ನಡಿಯಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆಯಾಗಿದ್ದು ಬಹಳ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು. ಇದೀಗ ಅಂಥದ್ದೇ ಸುದ್ದಿ ಇದು. ದಲಿತ ಮಹಿಳೆಯನ್ನ ಕೊಂದವರಿಗೆ ಕೋರ್ಟ್ ದೊಡ್ಡ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನ ಮಾಡಿದೆ. ಇದು ಕೂಡ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಬಲ್ಲಂತ ಡಿಸಿಷನ್ ಇದು. ತುಮಕೂರಿನಲ್ಲಿ ಬರೋಬ್ಬರಿ 21 ಮಂದಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ತುಮಕೂರು ಜಿಲ್ಲೆಯ ಗೋಪಾಲಪುರ ಒಂದೇ ಗ್ರಾಮದ 21 ಮಂದಿಗೆ ಶಿಕ್ಷೆ ಆಗಿದೆ. 21 ಮಂದಿಗೆ ಶಿಕ್ಷೆ, ಜೀವಾವಧಿ ಶಿಕ್ಷೆಯ ಜೊತೆಗೆ ತಲಾ 13,500 ರೂಪಾಯಿ ದಂಡ ವಿಧಿಸಲಾಗಿದೆ. ಒಟ್ಟು 2,83,500 ರೂಪಾಯಿ ದಂಡ ವಿಧಿಸಿ ಕೋರ್ಟ್ ಆದೇಶ ಮಾಡಿದೆ. 2010ರಲ್ಲಿ ರಾಜ್ಯದಲ್ಲಿ ಗಮನ ಸೆಳೆದಿದ್ದಂಥ ದಲಿತ ಮಹಿಳೆಯ ಕೊಲೆ ಪ್ರಕರಣ ಇದು. ಡಾಬಾ ಹೊನ್ನಮ್ಮ ಅಂತ ದಲಿತ ಮಹಿಳೆ, ಕೊಲೆಯಾದಂಥ ಮಹಿಳೆ ಆಕೆ. ಕೊಲೆಯ ಆರೋಪ ಸಾಬೀತಾಗಿರುವ ಹಿನ್ನೆಲೆ 21 ಜನರಿಗೆ ಜೀವಾವಧಿ ಶಿಕ್ಷೆ. ತುಮಕೂರಿನ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ. ದಲಿತ ಮಹಿಳೆಯ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಶಿಕ್ಷೆ ಇದು. ನಮಗೆ ತುಂಬ ಚೆನ್ನಾಗಿ ನೆನಪಿದೆ, ಕೊಪ್ಪಳದ ಗಂಗಾವತಿಯ ಒಂದು ಹಳ್ಳಿ, ಆ ಹಳ್ಳಿಯಲ್ಲೂ ಕೂಡ ಇಂಥದ್ದೇ ಪ್ರಕರಣ ಆದಾಗ, ಅಥವಾ ಈ ರೀತಿಯಲ್ಲ, ಇದಕ್ಕಿಂತ ವಿಭಿನ್ನವಾದಂಥ ಪ್ರಕರಣ ಅದು. ಆ ಪ್ರಕರಣದಲ್ಲಿ ದಲಿತರ ಮೇಲಿನ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಊರಿಗೂರೇ ಖಾಲಿಯಾಗಿತ್ತು. ಇದೀಗ ದಲಿತ ಮಹಿಳೆಯ ಕೊಲೆ ಪ್ರಕರಣದಲ್ಲಿ ಒಂದೇ ಗ್ರಾಮದ 21 ಜನ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಘಟನೆ ಏನು ಅಂತ ನೋಡಬೇಕಾಗತ್ತೆ. ಕೊಲೆಯಾದಂಥ ಡಾಬಾ ಹೊನ್ನಮ್ಮ ಏನು ಎತ್ತ ಹೇಗೆ ಅನ್ನೋದನ್ನು ನೋಡೋದಾದರೆ ತೋರಿಸ್ತಾ ಹೋಗ್ತೀವಿ. 2010ರ ಜೂನ್ 28ರಂದು ಹೊನ್ನಮ್ಮ ಎಂಬ ದಲಿತ ಮಹಿಳೆಯ ಕೊಲೆಯಾಗುತ್ತೆ. ಅದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಕಗ್ಗೊಲೆ ಆಗುತ್ತೆ. ಮಹಿಳೆಯ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕಿ ಆಕೆಯನ್ನು ಕೊಲೆ ಮಾಡ್ತಾರೆ. ಘಟನೆಯ ಸಂಬಂಧ ಒಟ್ಟು 27 ಜನರ ವಿರುದ್ಧ FIR ದಾಖಲಾಗಿತ್ತು. 27 ಜನರ ವಿರುದ್ಧ, ಆರೋಪಿಗಳ ವಿರುದ್ಧ ಕೊಲೆ ಹಾಗೂ ಜಾತಿ ನಿಂದನೆಯ ಕೇಸ್ ದಾಖಲಾಗಿತ್ತು. ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಂಡಿದ್ರು. ಸದ್ಯ 27 ಮಂದಿ ಆರೋಪಿಗಳ ಪೈಕಿ 6 ಜನ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂಥ 21 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಪ್ರಕಟಿಸಿದೆ. 21 ಜನರಲ್ಲಿ 2 ಮಹಿಳೆಯರು, 19 ಜನ ಪುರುಷರಿದ್ದಾರೆ. 2 ಮಹಿಳೆಯರಿದ್ದಾರೆ, 19 ಜನ ಪುರುಷರಿದ್ದಾರೆ. ಅಂದಿನ ಡಿವೈಎಸ್ಪಿ ಶಿವರುದ್ರಸ್ವಾಮಿ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು. ಪ್ರಕರಣದ ವಿಚಾರಣೆ ನಡೆಸಿದ ಬಳಿಕ ಇದೀಗ ತುಮಕೂರಿನ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ಮಾಡಿದೆ. ನ್ಯಾಯಮೂರ್ತಿ ನಾಗಿರೆಡ್ಡಿ ಅವರಿದ್ದಂಥ ಪೀಠ ಈ ಆದೇಶವನ್ನು ಮಾಡಿದೆ. ಸರ್ಕಾರಿ ಅಭಿಯೋಜಕಿಯಾಗಿ ವಾದ ಮಂಡಿಸಿದರು BS ಜ್ಯೋತಿ. ನೋಡಿ, 2010ರಲ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 14 ವರ್ಷಗಳ ಹಿಂದಿನ ಘಟನೆ ಇದು. ಈ ಘಟನೆಯಲ್ಲಿ ಡಾಬಾ ಹೊನ್ನಮ್ಮ ಎಂಬಾಕೆಯನ್ನು ಕೊಲೆ ಮಾಡಿದ್ರು, ಚಪ್ಪಡಿ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ರು. ಆ ನಂತರದಲ್ಲಿ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ ನಾವು. ಫೋಟೋ ಕೂಡ ನೋಡ್ತಾ ಇದ್ದೀರಿ ನೀವು. ಈಕೆಯೇ ಡಾಬಾ ಹೊನ್ನಮ್ಮ. ಈಕೆ ಒಬ್ಬ ದಲಿತ ಮಹಿಳೆ. ಆಕೆಯ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ರು. ಯಾವ ದಯೆ ದಾಷ್ಟ್ಯ ನೋಡ್ದೇನೆ, ಅಥವಾ ಯಾವುದೇ ರೀತಿ ಕರುಣೆ ಇಲ್ಲದೇನೆ ಅವರನ್ನು ಆಕೆಯನ್ನು ಕೊಲೆ ಮಾಡಲಾಗಿತ್ತು. ಈ ಕೊಲೆಯ ಪೈಕಿ 27 ಜನರ ವಿರುದ್ಧ, ನೋಡಿ ಮಹಿಳೆ ಕೂಡ ಇದ್ದಾರಲ್ಲಿ, 27 ಜನರ ವಿರುದ್ಧ ದೂರು ದಾಖಲಾಗಿತ್ತು. ನಿರಂತರವಾಗಿ 14 ವರ್ಷಗಳಿಂದ ಕೋರ್ಟ್ನಲ್ಲಿ ಈ ಪ್ರಕರಣ ನಡೀತಾ ಇತ್ತು. ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ, ಅಥವಾ ಪ್ರಕರಣ ವಿಚಾರಣೆಗೆ ಒಳಪಟ್ಟು ಇಲ್ಲಿಯವರೆಗೂ ಕೂಡ ಬಂದಿತ್ತು. ಇದೀಗ ಆರೋಪ ಸಾಬೀತಾಗಿದೆ. ಹೊನ್ನಮ್ಮ ಎಂಬಾಕೆಯನ್ನು ಕೊಲೆ ಮಾಡಿದ್ದು ನಿಜ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆಯಾಗಿದೆ.
ಸೊ ಆ ಕಾರಣದಿಂದಾಗಿ ಇಷ್ಟು ಜನರಿಗೆ ಆಲ್ಮೋಸ್ಟ್ ಅವರ ವಯಸ್ಸುಗಳನ್ನು ಕೂಡ ನೋಡ್ತಾ ಇದ್ದೀರಿ ನೀವು. ಅನೇಕರಿಗೆ ವಯಸ್ಸಾಗಿದೆ, ಕೆಲ ಯುವಕರು ಇದ್ದಾರೆ. 14 ವರ್ಷದಿಂದ ನಡೆದಿರುವಂಥ ಘಟನೆ ಇದು. ಆ ಘಟನೆಯಲ್ಲಿ ಏನಾಗಿತ್ತು, ಹೇಗಿತ್ತು ಸಿಚುವೇಶನ್ ಅನ್ನೋದಕ್ಕಿಂತ ಈಗ ನೋಡ್ತಾ ಇದ್ದರೆ 21 ಜನರಿಗೆ, ಅದು ಕೂಡ ಇನ್ನುಳಿದಂಥ 6 ಜನರಿಗೆ ಶಿಕ್ಷೆ ಆಗ್ತಿತ್ತೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬದುಕೇ ಇಲ್ಲ. ವಯೋಸಹಜ ಕಾಯಿಲೆಯಿಂದ ಬೇರೆ ಬೇರೆ ಕಾರಣಗಳಿಂದ ಅವರು ಮೃತಪಟ್ಟಿದ್ದಾರೆ. ಬದುಕುಳಿದಂಥ 19 ಜನ ಪುರುಷರು, 2 ಮಹಿಳೆಯರು ಸೇರಿದಂತೆ 21 ಜನರಿಗೆ ಶಿಕ್ಷೆಯನ್ನು ಕೋರ್ಟ್ ಪ್ರಕಟ ಮಾಡಿದೆ. ಮಾಹಿತಿ ಇಷ್ಟೇ ಜನ ಬರ್ತಾರೆ. इंडिया